today we're going to look at one verse. ಇವತ್ತು ನಾವು ಒಂದು ವಚನವನ್ನು ನೋಡ್ಲಿಕ್ಕಿದ್ದೀವಿ. In fact, every verse of the Bible is like that. ಸತ್ಯವೇದ ಪ್ರತಿಯೊಂದು ವಚನವೂ ಕೂಡ ವಿಸ್ತಾರವಾದಂತ ವಿಷಯ. And, the more revelation we'll get on it, the more we'll grow in the Lord. ಎಷ್ಟು ಮಟ್ಟಿಗೆ ನಮಗೆ ಅದರಲ್ಲಿ ಪ್ರಕಟಣೆ ಸಿಗುತ್ತೋ ಅಷ್ಟು ಮಟ್ಟಿಗೆ ನಾವು ಬೆಳಿಲಿಕ್ಕೆ ಸಾಧ್ಯ. So in this verse, ಈ ವಚನದಲ್ಲಿ in Hebrews 4:2, ಹೀಬ್ರದವರಿಗೆ 4ನೇ ಅಧ್ಯಾಯ 2ನೇ for indeed ವಚನ, the gospel was preached to us all as well as to them. ನಮಗೂ ಮತ್ತು ಅವರಿಗೂ ಕೂಡ ಅದೇ ಶುಭ ವರ್ತಮಾನವು ಸಾರೋಣವಾಯಿತು. But the word which they heard did not profit them. ಆದರೆ ಅವರು ಆ ಕೇಳಲ್ಪಟ್ಟಂತ ವಚನವು ಅವರಿಗೆ ಪ್ರಯೋಜನಕಾರಿ ಆಗಿರಲಿಲ್ಲ. So not being mixed with faith in those who heard it. ಯಾರು ಕೇಳಿಸ್ಕೊಂಡ್ರೋ ಅದನ್ನ ಅವರು ನಂಬಿಕೆ ಜೊತೆಗೆ ಅವರು ಬೆರೆಸಲಿಲ್ಲ. Now read it again, please. ತಿರ್ಗಾ ಮತ್ತೆ ನಾವು ಅದನ್ನು ಓದೋಣ. You read it for yourself. ನೀವು ಸ್ವತಃ ನೀವಾಗಿ ಅದನ್ನ ಓದಿ. This verse will change your life. ಈ ವಚನ ನಿಮ್ಮ ಜೀವಿತವನ್ನ ಬದಲಾಯಿಸುತ್ತೆ. Okay, the context of this verse ಈ ಒಂದು ವಚನದ ಅರ್ಥ ಏನಂದ್ರೆ, was written to the Jewish believers. ಅಲ್ಲಿ ಯಹೂದಿಗಳಾದ ವಿಶ್ವಾಸಿಗಳಿಗೆ ಬರೆಯಲ್ಪಟ್ಟಂತ ವಿಷಯ. You read the whole Hebrews, it speaks about Jewish believers getting discouraged and giving up on God. ನೀವು ಇದೆಲ್ಲವನ್ನು ನೀವು ಓದುವುದಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಹೂದಿ ವಿಶ್ವಾಸಿಗಳು ಅವರು ನಿರಾಶೆಗೊಂಡು ಕರ್ತನನ್ನ ಬಿಟ್ಕೊಡ್ತಾ ಇದ್ರು. Here we see, ನಾವಿಲ್ಲಿ ಏನ್ ನೋಡ್ತೇವೆ ಅಂದ್ರೆ, if you read in the 3rd and 4th chapter, not going to, just to tell you, 3 ಮತ್ತು 4ನೇ ಅಧ್ಯಾಯಗಳು ನೀವು ನೋಡುವುದಾದ್ರೆ, the writer refers Israel back to the wilderness with Moses. ಲೇಖಕ ಅದು ಯಾವುದನ್ನ ಸೂಚಿಸ್ತಾ ಇದ್ದಾನೆ ಅಂತ ಅಂದ್ರೆ, ಇಸ್ರಾಯೇಲರು ಅಡವಿಯ ಒಂದು ಸಮಯದಲ್ಲಿ ಹಾದು ಹೋದಂತ ಸನ್ನಿವೇಶಕ್ಕೆ ತೋರಿಸ್ತಾನೆ. Remember 3 and 4th chapter. ಜ್ಞಾಪಕ ಮಾಡ್ಕೊಳ್ಳಿ, ಈ ಇಬ್ರಾಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ಅಧ್ಯಾಯ ಕೀರ್ತನೆ 95 ಕೂಡ What it says there? ಸತ್ಯವೇದ ಏನ್ ಹೇಳುತ್ತದೆ? I swear, ನಾನು ಆಣೆ ಇಡ್ತೇನೆ, they will not enter my rest. ಅವರು ನನ್ನ ವಿಶ್ರಾಂತಿಗೆ ಬರುವುದೇ ಇಲ್ಲ. The writer of the epistle is telling the believers, the Hebrew believers, God said this to Moses and God said this in the Psalms, they will not enter the rest. ಪ್ರಸಂಗಿಯ ಲೇಖಕ ಹೇಳ್ತಾನೆ, ಅಲ್ಲಿ ಕೀರ್ತನೆಗಳಲ್ಲೂ ಕೂಡ ಬರೆಯಲ್ಪಟ್ಟಿದೆ, ಕರ್ತನು ನುಡಿತಿದ್ದಾನೆ ಇಸ್ರಾಯೇಲರಿಗೆ, ಅವರು ಆತನ ವಿಶ್ರಾಂತಿಗೆ ಪ್ರವೇಶ ಮಾಡುವುದೇ ಇಲ್ಲ ಅಂತ. The comparison, ಅದರಲ್ಲಿ ಇರುವಂತಹ ಹೋಲಿಕೆ ಏನಂದ್ರೆ, Israel in the wilderness, ಇಸ್ರಾಯೇಲರು ಅಡವಿಯಲ್ಲಿ ಹಾದು ಹೋದಂತ ಸನ್ನಿವೇಶ, old covenant. ಹಳೆಯ ಒಡಂಬಡಿಕೆ. The church believers, ಸಭೆಯ ಒಂದು ವಿಶ್ವಾಸಿಗಳು, new covenant. ಹೊಸ ಒಡಂಬಡಿಕೆ. Now Hebrews 4:2 ಇಬ್ರದವರಿಗೆ 4ನೇ ಅಧ್ಯಾಯ 2ನೇ ವಚನ ಎರಡು ಕಡೆಗೂ ಕೂಡ ತೋರಿಸ್ತಿರುವಂತ ವಿಷಯ. Now you notice one thing, ಇಲ್ಲಿ ಒಂದು ಗಮನ ಹರಿಸಬೇಕಾಗಿರುವಂತ indeed the ಸಂಗತಿ, gospel was first preached to us as well as to them. ನಿಜವಾಗಿ ಹೇಳ್ಬೇಕಂತ ಅಂದ್ರೆ, ನಮಗೂ ಈ ಶುಭ ವರ್ತಮಾನವು ಮೊದಲು ನಮಗೆ ಸಾರೋಣವಾಯಿತು, ಅವರಿಗೆ ಸಾರೋಣವಾದಂತೆಯೇ. How did they hear the gospel? ಅವ್ರಿಗೆ ಹೇಗೆ ಕೇಳಿಸ್ಕೊಂಡ್ರು ಹಾಗಾದ್ರೆ? It says the Passover lamb, ಅದ ಪಸ್ಕ ಹಬ್ಬವು ಕೂಡ, the tabernacle, ಒಂದು ಗೂಡಾರದದ್ದು, Holy Spirit baptism never experienced. ಪರಿಶುದ್ಧಾತ್ಮನ ಒಂದು ದೀಕ್ಷಾಸ್ಥಾನ, You never experienced being born again. ಅದು ಮರುಹುಟ್ಟಿರುವಂತ ಸಂಗತಿ ಅನುಭವಿಸ್ಲಿಲ್ವಾ? ಅನುಭವಿಸ್ಲಿಲ್ವಾ ನೀವು? Did you believe in Calvary? ಕಲ್ವಾರಿಯಲ್ಲಿ ನಂಬುದ್ರಾ? Passover. ಅದು ಪಸ್ಕ ಹಬ್ಬ. And you believe in the tabernacle? We are the temple of God now. ಗೂಡಾರ ಅಂತ ಹೇಳುವಾಗ ನಾವು ದೇವರ ಆಲಯವಾಗಿದ್ದೇವೆ ಅಂತ ಸೂಚಿಸುತ್ತೆ. All the sacrifices they did in the Old Testament, ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದಂತ ಪ್ರತಿಯೊಂದು ಬಲಿಗಳು stopped in the New Testament. ಅದೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ನಿಲ್ಲಿಸಲ್ಪಡ್ತು. The promised land, ಆ ವಾಗ್ದಾನ ಮಾಡಿದಂತ ಪ್ರದೇಶ, picture of God has called you to come to rest. ದೇವರು ನಿಮ್ಮನ್ನ ಆತನ ವಿಶ್ರಾಂತಿಗೆ ಕರೀತಿದ್ದಾರೆ ಅನ್ನುವಂತ ಒಂದು ಚಿತ್ರಣ ಇದು. You're not going to be like the world. ನೀವು ಪ್ರಪಂಚದ ಜನರ ಹಾಗಿರೋದಿಲ್ಲ. How I'm going to earn my money tomorrow? ನಾನ್ ನಾಳೆ ಹಣನ ಹೇಗೆ ಗಳಿಸಬೇಕು ಅನ್ನುವಂತ ಪ್ರಶ್ನೆ ಅಲ್ಲ. ಮನೋಭಾವದಲ್ಲಿ ಹೋಗ್ತೀರಾ. What you know is the will of God. ಯಾಕಂದ್ರೆ ಯಾವುದು ನಿಮ್ಗೆ ಗೊತ್ತಿದೆಯೋ ಇದು ದೇವರ ಚಿತ್ತ ಅಂತ, Keep mixing it with faith. ಅದನ್ನ ನಂಬಿಕೆ ಜೊತೆ ಬೆರೆಸ್ತಾ ಹೋಗಿ. Amen. Amen. So have you heard about Jesus on the cross? ಯೇಸು ಶಿಲುಬೆಯ ಮೇಲೆ ಇರುವಂತ ಯೇಸು ಬಗ್ಗೆ ಕೇಳಿದ್ದೀರಾ? Everyone of us. ಎಲ್ಲರೂ ಕೇಳಿದೀವಿ ನಾವು. Do you know what he accomplished for you on the cross? ಆತನು ನಿಮಗೋಸ್ಕರ ಏನನ್ನ ಸಾಧಿಸಿದ್ದಾನೆ ಅಂತ ಗೊತ್ತಾ? The Old Testament believers did not understand. ಹಳೆಯ ಒಡಂಬಡಿಕೆಯ ವಿಶ್ವಾಸಿಗಳು ಇದನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ. They were wondering. ಅವರು ಆಲೋಚನೆ ಮಾಡ್ತಿದ್ರು, ರಕ್ತ ಹಾಕಿದ್ರು, ಅಲ್ಲಿ ರಕ್ತ ಅಲ್ಲಿ ಹಚ್ಚಿದ್ರು, every house where that ಬಾಗಿಲ ಮೇಲೆ ಆ ರಕ್ತ ಹಚ್ಚಿದ ತಕ್ಷಣ, in every house where there's no blood, ಪ್ರತಿ ಮನೆಯಲ್ಲಿ ಎಲ್ಲಿ ಆ ರಕ್ತದ ಹಚ್ಚಿಲ್ವೋ somebody has died in that house. ಯಾರು ಒಬ್ರು ಸತ್ತಿರ್ತಾರೆ. What is this blood? ಹಂಗಾರೆ ಈ ರಕ್ತ ಏನನ್ನ ಸೂಚಿಸ್ತಾ ಇದೆ, ಇದ್ರ ಅರ್ಥ ಏನು? They could not understand. ಅದು ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. We can understand now. ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ ಅದು.
The good news was the good news was that God provided a way into his rest. ಶುಭ ವರ್ತಮಾನ ಯಾವುದು ಅಂದ್ರೆ ಕರ್ತನು ಒಂದು ಮಾರ್ಗ ಮಾಡಿದ್ದಾನೆ ಆತನ ವಿಶ್ರಾಂತಿಗೆ ಪ್ರವೇಶ So the ಮಾಡಲಿಕ್ಕೆ. first point you read today, ಮೊದಲನೆಯ ಅಂಶ ನಾವು ಓದಿದ್ದು, the gospel was preached to them as well as to us. ಈ ಶುಭ ವರ್ತಮಾನವು ಅವರಿಗೂ ಸಾರೋಣವಾಯಿತು, ನಮಗೂ ಕೂಡ ಸಾರೋಣವಾಗಿದೆ. Okay. And in the conclusion of the first point, ಮೊದಲನೆಯ ಅಂಶದ ಮುಕ್ತಾಯ ಏನಂದ್ರೆ, God has made a way for all of us to come to rest. ದೇವರು ನಮ್ಮೆಲ್ಲರಿಗೋಸ್ಕರ ಒಂದು ಮಾರ್ಗವನ್ನ ಸಿದ್ಧ ಮಾಡಿದ್ದಾನೆ ಆ ವಿಶ್ರಾಂತಿಗೆ ಹೋಗ್ಲಿಕ್ಕೆ. Now you think of your life. ನಿಮ್ಮ ಜೀವಿತದ ಬಗ್ಗೆ ಆಲೋಚನೆ Even ಮಾಡಿ. after hearing this, ಇದನ್ನ ಕೇಳಿಸ್ಕೊಂಡು ಮೇಲೆ you're still, ಇನ್ನೂ ಕೂಡ ಯೋಚನೆ ಮಾಡ್ತಾ it ಕೂತಿದ್ರೆ shows you're not mixing with faith. ಅದೇನ್ ತೋರಿಸುತ್ತೆ ಅಂದ್ರೆ ನೀವು ನಂಬಿಕೆ ಜೊತೆಗೆ ಅದನ್ನ If ಬೆರೆಸ್ತಿಲ್ಲ. God gave up his son for me, ದೇವರು ತನ್ನ ಮಗನನ್ನ ನನಗೋಸ್ಕರ ಕೊಟ್ರ, would not he help me in every situation of my life? ಕೊಟ್ಟಾದ್ಮೇಲೆ ನನ್ನ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿ ಆತನ ನಮಗೆ ಸಹಾಯ Come on. ಮಾಡಲ್ವಾ? ಹೆಂಗಿರ್ಬೇಕು ನಾವು? ನಾವ್ ಹೇಗಿರ್ಬೇಕು ಆಗ? Church, we have to rise up. ಸಭೆಗೆ ನಾವ್ ಎದ್ದೇಳ್ಬೇಕು. Don't get up here, ಇಲ್ಲೆದ್ದೇಳ್ಬೇಡಿ, but you have to get up in your faith. ನಿಮ್ಮ ನಂಬಿಕೆಯಲ್ಲಿ Alan, ಎಚ್ಚರಗೊಳ್ಬೇಕು. You have to get up in your faith. ನಿಮ್ಮ ನಂಬಿಕೆಯಲ್ಲಿ ಎಚ್ಚರ You ಆಗ್ಬೇಕು. cannot be down. ನೀವು Oh, ಕುಗ್ಗೋಗಿದ ಮನಸ್ಸಿನಲ್ಲಿ ಇರಬಾರ್ದು. did Jesus die for you? ಯೇಸು ನಿನಗೋಸ್ಕರ ಸತ್ರ. Did he rescue you from the power of Satan? ಸೈತಾನನ ಕೈಯಿಂದ ನಿನ್ನನ್ನ ಪಾರ್ ಮಾಡಿದ್ರ? But ಇದು ಬಂದಿಲ್ಲ, but ಅದು ಬಂದಿಲ್ಲ. You see how we are? ನಾವ್ ಹೇಗಿದೀವಿ ಅಂತ ನೋಡ್ತಿದ್ದೀರಾ? We don't mix with faith. ಅದು ನಂಬಿಕೆ ಜೊತೆ ನಾವು Okay, ಬೆರೆಸಲ್ಲ. second point. ಅದು ಎರಡನೇ ಅಂಶ. But the word that was what they heard did not profit them. ಅವರು ಕೇಳಿದಂತ ಆ ವಚನವು ಅವರಿಗೆ ಪ್ರಯೋಜನಕಾರಿ ಆಗಿರಲಿಲ್ಲ. They heard the promise. ಆ ವಾಗ್ದಾನ ಕೇಳಲ್ಪಟ್ರು. What promise? ಏನ್ ವಾಗ್ದಾನ? There's a promised land. ವಾಗ್ದಾನ ಪ್ರದೇಶ ಇದೆ. For us it is a real promised land. For them it was just a temporary land. ನಮಗೆ ಹೇಳ್ಬೇಕಂದ್ರೆ ನಿಜವಾಗಿ ಇರುವಂತ ವಾಗ್ದಾನ ಪ್ರದೇಶ ಅವರಿಗೆ ತಾತ್ಕಾಲಿಕವಾದ ಒಂದು ಪ್ರದೇಶವಾಗಿತ್ತು. They saw miracles. ಅವರು ಅದ್ಭುತಗಳನ್ನ ಕಂಡಿದ್ರು. They experienced the deliverance from Egypt. ಅವರು ಈಜಿಪ್ಟ್ ದೇಶದಿಂದ ವಿಮೋಚನೆಯನ್ನ ನೋಡಿದ್ರು. Yet it brought no benefit to them. ಆದ್ರೂ ಕೂಡ ಅವರಿಗೆ ಅದು ಪ್ರಯೋಜನವಾಗಲಿಲ್ಲ. Why? ಯಾಕೆ? Because hearing alone does not transform you. ಬರೀ ಕೇಳಿಸ್ಕೊಂಡದ್ರಿಂದ ನಿಮ್ಮ ಜೀವನ ಮಾರ್ಪಾಟು ಹೊಂದಲ್ಲ. Okay? That's the second point. ಅದು ಎರಡನೇ ಅಂಶ. The word which they heard did not profit them. ಆ ವಾಕ್ಯ ಅವ್ರು ಕೇಳಿದ್ದು ಅವರಿಗೆ ಪ್ರಯೋಜನಕಾರಿ ಆಗ್ಲಿಲ್ಲ. Now you're hearing the word now. ನೀವೀಗ ಈ ವಾಕ್ಯ ಕೇಳ್ತಿದ್ದೀರಾ. It can profit you or not profit you. ಅದನ್ನ ನಿಮ್ಗೆ ಲಾಭ ತರಬಹುದು, ಲಾಭ ತರದೇ ಇರಬಹುದು. But just hearing never changes. ಆದ್ರೆ ಬರೀ ಕೇಳಿಸ್ಕೊಂಡು ಕೂತ್ಕೊಂಡ್ರೆ ಅದು ಬದಲಾವಣೆ ತರಲ್ಲ. Third point. ಮೂರನೇ ಅಂಶ, Not being mixed with faith in those who heard it. ಯಾರು ಕೇಳಿಸ್ಕೊಂಡ್ರೋ ಅವರು ಅದನ್ನ ನಂಬಿಕೆ ಜೊತೆಗೆ ಬೆರೆಸ್ಲಿಲ್ಲ. The Greek word they mixed means, ಗ್ರೀಕ್ ಒಂದು ಪದ ಆ ಬೆರೆಸುವಿಕೆ ಅನ್ನೋದಕ್ಕೆ, it is like when the medicine must mix in the body to heal you. ಔಷಧ ಅನ್ನೋದು ನಿಮ್ಮ ದೇಹದ ಒಳಗಡೆ ಹೋದಾಗ ದೇಹದ ಜೊತೆಗೆ ಬೆರೆಯಬೇಕು ಅಂತ ಅರ್ಥ ಅದು. You know how you mix the flour and the water? ಹೇಗೆ ನೀವು ಹಿಟ್ಟನ್ನ ನೀರ್ ಜೊತೆಗೆ ಬೆರೆಸ್ತೀರಾ ಗೊತ್ತಲ್ವಾ? This Greek word, ಈ ಗ್ರೀಕ್ ಪದ it means that. ಅದ್ರ ಅರ್ಥ ಇದನ್ನೇ ಕೊಡ್ತಾ ಇದೆ, ಆಗ ಬೆರೆಸ್ಬೇಕಂತ. The word must be combined with faith. ವಾಕ್ಯನ ನಂಬಿಕೆ ಜೊತೆಗೆ ಎರಡೂ ಬೆರೆಸ್ಬೇಕು. They heard the promise. ಅವರು ವಾಗ್ದಾನ They saw the ಕೇಳಿಸ್ಕೊಂಡ್ರು, giants. ಆ ದೈತ್ಯರನ್ನ ಕಂಡ್ರು, They believed the giants. ಅವರು ದೈತ್ಯರನ್ನ ನಂಬಿದ್ರು, They didn't believe the promise. ಅವ್ರು ವಾಗ್ದಾನ ನಂಬಲಿಲ್ಲ. You see, ನೋಡಿದ್ರಾ? what they believed, ಅವ್ರು ಏನ್ ನಂಬಿದ್ರೋ they mixed with their ಅದನ್ನ faith. ಅವ್ರ ನಂಬಿಕೆ ಜೊತೆಗೆ ಅದನ್ನ ಬೆರೆಸಿದ್ರು. They mixed something. ಏನನ್ನೋ ಬೆರೆಸಿದ್ರು. ಆದ್ರೆ Yes, they had faith in something. ಹೌದು, ಅವ್ರಿಗೆ ಯಾವ್ದೋ ಒಂದು ನಂಬಿಕೆ ಇತ್ತು, But ಯಾವ್ದ್ರ it ಮೇಲೋ. was not in the word of God. ಆದ್ರೆ ದೇವರ ವಚನದ That ಮೇಲೆ is ನಂಬಿಕೆ ಇರಲಿಲ್ಲ. so important for a believer. ಅದು ವಿಶ್ವಾಸಿಗೆ ತುಂಬಾ ಪ್ರಾಮುಖ್ಯವಾದಂತ When ವಿಷಯ. you're going through some circumstances, ಯಾವ್ದಾರ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ take the word ವಚನ ತಗೊಳ್ಳಿ, and say to God, ಹೇಳಿ ದೇವ್ರಿಗೆ, God, I believe your ದೇವರೇ promise. ನಿನ್ನ ವಾಗ್ದಾನವನ್ನ ನಂಬ್ತೀನಿ, I believe what you said. ನೀ ಅದನ್ನ ಹೇಳ್ತಾ ಇರೋದನ್ನ ನಂಬ. So their problem was not lack of information. ಅವರ ಸಮಸ್ಯೆ ಆ ಒಂದು ಮಾಹಿತಿಯ ಕೊರತೆ ಅಲ್ಲ, It was unbelief. ಅಪನಂಬಿಕೆಯಾಗಿತ್ತು. Now what we learn lessons from here? ನಾವು ಇಲ್ಲಿ ಈ ವಿಷಯದಿಂದ ಏನ್ ಪಾಠ ಕಲ್ತ್ಕೋತೀವಿ? One, ಮೊದಲನೇದು, the word can be heard but not received. ವಚನ ಕೇಳಿಸ್ಕೋಬಹುದು, ಅದನ್ನ ಸ್ವೀಕರಿಸದೇ ಇರಬಹುದು. You can sit under the preaching for years and not enter God's rest. ಬೋಧನೆಯ ಒಂದು ಅಡಿಯಲ್ಲಿ ಶಾಂಗಟ್ಲೆ ಕುತ್ಕೋಬಹುದು, ಆದ್ರೆ ಆತನ ವಿಶ್ರಾಂತಿಯಲ್ಲಿ The ಪ್ರವೇಶ word ಮಾಡದೇ can be ಇರಬಹುದು. heard ಆ ವಚನ ಕೇಳಲ್ಪಡಬಹುದು, and not change your life. ನಿಮ್ಮ ಜೀವಿತವನ್ನ ಅದು ಬದಲಾಯಿಸ್ಲಿಕ್ಕೆ You ಸಾಧ್ಯವಾಗೋದಿಲ್ಲ. can sit under preaching
all the ನೀವು time. ಎಲ್ಲಾ ಸಮಯದಲ್ಲಿ ಬೋಧನೆ ಕೇಳಿಸ್ಕೊಂಡು ಅದ್ರ ಅಡಿಲೇ ಕೂತ್ಕೋಬಹುದು. For years. ವರ್ಷಾನ್ಗಟ್ಲೆ. How many years they heard the word? ಎಷ್ಟು ವರ್ಷಗಳ ಕಾಲ ಇವರೆಲ್ಲರೂ ವಾಕ್ಯ ಕೇಳಿದ್ದು? 40 years. 40 ವರ್ಷಗಳ ಕಾಲ. And they never entered God's rest. ಆದ್ರೆ ದೇವರ ವಿಶ್ರಾಂತಿಗೆ ಅವರು ಪ್ರವೇಶ ಮಾಡಲಿಲ್ಲ. 2 point. Second point. ಎರಡನೇ ಅಂಶ, Faith activates the word of God. ನಂಬಿಕೆ ಕಾರ್ಯರೂಪಕ್ಕೆ ತರುವಂತದ್ದಾಗಿದೆ. ದೇವರ ವಚನವನ್ನ ಕಾರ್ಯರೂಪಕ್ಕೆ ತರುವಂತದ್ದು. When you are sick, ನೀವು ಕಾಯಿಲೆಯಿಂದಿರುವಾಗ you say, by his stripes I am healed. ಹೇಳ್ಬೇಕು, ಆತನ ಬಾಸುಂಡೆಯಿಂದ ನಾನು ಗುಣ ಆಗಿದ್ದೀನಿ. Then nothing happens. ಏನೂ ಆಗಿಲ್ಲ, ಆದ್ರೂ ಕೂಡ But ಹೇಳ್ದೆ. you know why? ಏನ್ ಗೊತ್ತಾ? Your faith is not yet mixed in that word. ನಿಮ್ಮ ನಂಬಿಕೆ ಏನಿದೆ ಆ ವಾಕ್ಯ ಜೊತೆಗೆ ಇನ್ನೂ Once your ಬೆರೆಸಿಲ್ಲ. faith mixes in that word, ನಿಮ್ಮ ನಂಬಿಕೆನ ಆ ದೇವರ ವಚನ ಜೊತೆ ಬೆರೆಸುವಾಗ you must get healed. ನೀವು ಗುಣ ಹೊಂದಲೇಬೇಕು. You know something? ನಿಮ್ಗೆ ಗೊತ್ತಿದ್ಯಾ? This earth we are standing on, ಈ ನಾವು ನಿಂತಿರುವಂತ ಭೂಮಿ it never came by God taking something big thing and making earth. ದೇವರು ಏನೋ ಒಂದು ವಸ್ತು ತಗೊಂಡು ಒಂದು ದೊಡ್ಡ ಭೂಮಿಯನ್ನ ಮಾಡಿದ ರೀತಿಯಲ್ಲಿ You ಅಲ್ಲ. know what it says? ಅಲ್ಲಿ ಏನ್ ಹೇಳಲ್ಪಟ್ಟಿದೆ ಗೊತ್ತಾ? God had faith in his own word. ದೇವರಿಗೆ ನಂಬಿಕೆ ಇತ್ತು ಆತನ ಮಾತಿನ ಮೇಲೆ ಅಂತ. I'm telling you. ನಾನು If you ಹೇಳ್ತಿದ್ದೀನಿ, read the book of Hebrews, says the worlds were formed by faith. ಇಬ್ರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಓದಬಹುದು, ನಂಬಿಕೆಯ 11th ಮೂಲಕವಾಗಿ ಭೂಮಿಯು Ah. ಸೃಷ್ಟಿಸಲ್ಪಡ್ತು. So if you want to get rid of sickness in your body, ನಿಮ್ಮ ಒಂದು ದೇಹದಲ್ಲಿರುವಂತ ಕಾಯಿಲೆನ ಹೊರ if you want to ಹಾಕ್ಬೇಕಂದ್ರೆ, get blessing in your life, ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಂದ್ರೆ you got to speak the word of God. ನೀವು ದೇವರ ವಚನವನ್ನ ನುಡಿಬೇಕು. I challenge you to write verses down. ನಾನು ಸವಾಲಾಗಿ ಹೇಳ್ತೀನಿ, ನೀವು ಪ್ರತಿಯೊಂದು ವಾಕ್ಯಗಳನ್ನ speak it ಬರ್ಕೊಳ್ಳಿ, out. ಅದನ್ನ ಮಾತಾಡಿ. Say you're feeling sick. ನೀವು ಕಾಯಿಲೆಯಿಂದ ಇದ್ರೆ What you must say? ನೀವ್ ಏನ್ ಹೇಳ್ಬೇಕು? Does the Bible say God never heals you? ಸತ್ಯವೇದ ಏನಾರು ಹೇಳ್ತಾ ಇದ್ಯಾ ದೇವರು ನಿಮ್ಮನ್ನ Does the ಎಂದಿಗೂ Bible ever ಗುಣಪಡಿಸಿಲ್ಲ ಅಂತ? say the stripes will not going to heal you? ಅಥವಾ ದೇವರ ವಚನ ಹೇಳ್ತಾ ಇದೆಯಾ ಆತನ ಬಾಸುಂಡೆ ನಿಮ್ಮನ್ನ ಎಂದಿಗೂ ಗುಣಪಡಿಸಲ್ಲ ಅಂತ? You activate the power of God by believing the word of God and mixing it with faith. ನೀವು ದೇವರ ಒಂದು ವಾಕ್ಯದ ಶಕ್ತಿಯನ್ನ ಯಾವಾಗ ನೋಡ್ತೀರಾ ಅಂತಂದ್ರೆ ಆ ವಾಕ್ಯವನ್ನ ನಿಮ್ಮ ನಂಬಿಕೆ ಜೊತೆಗೆ ಬೆರೆಸುವಾಗ. Israel, third point, Israel died in the wilderness because of unbelief. ಮೂರನೇ ಅಂಶ ಏನು ಅಂದ್ರೆ ಇಸ್ರಾಯೇಲ್ ಆ ಅಡವಿಯಲ್ಲಿಯೇ ಸತ್ತೋದ್ರು, ಯಾಕಂದ್ರೆ ಅವರಲ್ಲಿದ್ದಂತ ಅಪನಂಬಿಕೆಯಿಂದ. Hebrews 3:19. ಹೀಬ್ರದವರಿಗೆ 3ನೇ ಅಧ್ಯಾಯ Fourth point. 9ನೇ ವಚನ 4ನೇ ಅಂಶ. Rest is to enter by faith. ವಿಶ್ರಾಂತಿ ಅಂತ ಅಂದ್ರೆ Hello. ನಂಬಿಕೆಯಿಂದ ಪ್ರವೇಶ ಮಾಡು There is no ಅಂತ other ಅರ್ಥ. way. ಬೇರೆ ಯಾವ ಮಾರ್ಗ ಇಲ್ಲ. There is no other way to get healed. ಆ ಗುಣ ಹೊಂದುವುದಕ್ಕೆ ಬೇರೆ ಯಾವ ದಾರಿ ಇಲ್ಲ. You can only get 100% healed only through faith. 100% ಗುಣ ಹೊಂದಬೇಕು ಅಂದ್ರೆ ಬರೀ ನಂಬಿಕೆಯಿಂದ ಮಾತ್ರ ಸಾಧ್ಯ. So rest is entered by faith. ವಿಶ್ರಾಂತಿಯನ್ನ ಹೇಗೆ ಪ್ರವೇಶ ಮಾಡಬಹುದು ಅಂತಂದ್ರೆ ನಂಬಿಕೆಯಿಂದ. So Hebrews 4 teaches in the fourth point, Hebrews 4 teaches salvation, peace with God, ceasing from self effort, trusting Christ fully. Salvation, ರಕ್ಷಣೆಯನ್ನು ತೋರಿಸುತ್ತದೆ, having peace with God, ಮತ್ತು ದೇವರ ಜೊತೆ ಸಮಾಧಾನವನ್ನ ಇರಿಸುತ್ತದೆ. ceasing from your own effort. ನಿಮ್ಮ ಸ್ವಂತ ಪರಿಶ್ರಮಗಳನ್ನು That ನಿಲ್ಲಿಸುವುದನ್ನು means that, oh, ತೋರಿಸುತ್ತೆ. I must do this, then God will do that. ಅಥವಾ ನಮ್ಮ ಕಾರ್ಯಗಳಿಂದ ನಾನು ಸಾಧನೆ ಮಾಡ್ತೀವಿ ಅಂತ ಅನ್ಕೋತೀವಲ್ಲ, you ಅದನ್ನ must ನಾವು believe that ನಿಲ್ಲಿಸಬೇಕು. and then God will do that. ನೀವು ಅದನ್ನ ಬಿಡಬೇಕು, ಮತ್ತು ದೇವರು ಮಾಡ್ತಾನೆ ಅಂತ ನಂಬಬೇಕು. Hallelujah. Hallelujah. You don't do it and God will bless you. ಮತ್ತು ನೀವು ಮಾಡಿ ಆ ದೇವರನ್ನ ಆಶೀರ್ವದಿಸ್ತಾರೆ In the ಅಂತಲ್ಲ. new covenant it is believe it and God will ಆದ್ರೆ bless you. ಹೊಸ ಒಡಂಬಡಿಕೆಯಲ್ಲಿ ನೀನು ನಂಬು, ದೇವರು ಮಾಡ್ತಾರೆ You ಅಂತ. got to trust Christ fully. ನೀವು ಕ್ರಿಸ್ತನಲ್ಲಿ ಸಂಪೂರ್ಣ ಭರವಸೆ ಇಡಬೇಕು. In this area, this area, this area. ಈ ಪ್ರತಿಯೊಂದು ಕ್ಷೇತ್ರಗಳಲ್ಲಿ Trust Christ fully. ಕರ್ತನನ್ನ ನೀವು ಭರವಸೆ ಇಡಬೇಕು, ಕರ್ತನ ಮೇಲೆ. So, in conclusion, ಮುಕ್ತಾಯದಲ್ಲಿ the word you preach, I preach. ನೀವು ನಾವು ಬೋಧಿಸುವಂತ ವಾಕ್ಯ First, it must be mixed with faith in me. ಮೊದಲು ನನ್ನಲ್ಲಿ ಆ ನಂಬಿಕೆ ಜೊತೆಗೆ ನಾನು Now ಬೆರೆಸಬೇಕು. look at this. Information without faith produces knowledge. ಒಂದು ಮಾಹಿತಿ ಇಲ್ಲದೆ ಒಂದು ನಂಬಿಕೆ ನೋಡುವುದಾದ್ರೆ ಅದು ಬರೀ ಜ್ಞಾನ ಕೊಡುತ್ತಷ್ಟೇ. Word plus faith. ವಚನ ಮತ್ತು ನಂಬಿಕೆ ಜೊತೆ ಇದ್ರೆ Transformation. ಆಗ ರೂಪಾಂತರ. Word plus obedience ವಾಕ್ಯ ಮತ್ತು ವಿಧೇಯತ್ವ ಸೇರಿಸುವಾಗ brings us to rest. ಅದು ನಮ್ಮನ್ನ ವಿಶ್ರಾಂತಿಗೆ ನಡೆಸುತ್ತೆ. Hallelujah. ಹಲ್ಲೆಲೂಯಾ. So, remember this word 4 to Hebrews. ಈ 4ನೇ ಅಧ್ಯಾಯ 2ನೇ ವಚನ ಹೀಬ್ರದವರಿಗೆ, It was preached to the same gospel is preached to us. ಅದೇ ಸುವಾರ್ತೆಯು ನಮಗೂ ಕೂಡ ಸಾರೋಣವಾಗಿದೆ.